ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಇಂದಿನ ತರಗತಿಯಲ್ಲಿ ನಾವು ಕಣ್ಣಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇಂದಿನ ತರಗತಿಯಲ್ಲಿ ನಾವು ಕಣ್ಣಿನ ದೃಷ್ಟಿ ದೋಷಗಳು ಅಂದ್ರೆ ಕಣ್ಣಿನಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಕಣ್ಣು ಅಂದಾಗ ಹಲವಾರು ಬಾರಿ KS ಆಗಿರ್ಬೋದು, PC, PSI, SDA, VO ಎಲ್ಲಾ ಪರೀಕ್ಷೆಗಳು ಕೂಡ ಅತ್ಯಂತ ಪ್ರಮುಖವಾದ ಟಾಪಿಕ್. ಓಕೆ, ಇಂದಿನ ಟಾಪಿಕ್ ಅನ್ನ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕಣ್ಣಿನ ವಿವರಣೆ ಬಗ್ಗೆ, ಅದನ್ನ ನೀವು ನೋಡ್ಕೋಬಹುದು. ಓಕೆ, ಇಲ್ಲಿ ಮೊದಲನೇದಾಗಿ ಕಣ್ಣಿನ ದೃಷ್ಟಿ ದೋಷಗಳಂದಾಗ ಮೊದಲೇದು ಬರುತ್ತೆ. ಮೊದಲನೇದು ಯಾವುದು? ಸಮೀಪ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಹಾಗಾದ್ರೆ ಏನು ಸರ್ ಸಮೀಪ ದೃಷ್ಟಿ ದೋಷ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ ಇದಕ್ಕಿರ್ತಕ್ಕಂತ ಮತ್ತೊಂದು ಹೆಸರೇ ಮಯೋಫಿಯಾ. ಮಯೋಫಿಯಾ ಅಂತ ಕರಿತೀವಿ. ಯಾವುದಕ್ಕೆ? ಸಮೀಪ ದೃಷ್ಟಿ ದೋಷ. ಹಂಗಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ ಮೊದಲ ಪಾಯಿಂಟ್ ಬರ್ಕಳಿ. ಇಲ್ಲಿ ಸಮೀಪ ದೃಷ್ಟಿ ದೋಷ ಆಗಿ ಬೆಳಕು ಅಥವಾ ಕಣ್ಣಿನ ದೃಷ್ಟಿ ದೋಷಗಳು, ಈ ಎರಡರಲ್ಲೂ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ಪ್ರತಿ ಪರೀಕ್ಷೆಯಲ್ಲಿ. ಓಕೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಮೊದಲನೇದಾಗಿ ಸಮೀಪ ದೃಷ್ಟಿ ದೋಷ ಅಂದಾಗ ಹಂಗಂದ್ರೆ ಏನು ಅಂತಂದಾಗ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಅಂದ್ರೆ ಇಲ್ಲಿ ಹೆಸರೇ ಹೇಳುವಂಗೆ ಏನಿದೆ, ಹೆಸರು ಏನ್ ಹೇಳುತ್ತೋ ಅದ್ರ ಅಪೋಸಿಟ್ ಅರ್ಥ ಇದೆ. ಏನು? ಸಮೀಪ ದೃಷ್ಟಿ ದೋಷ ಅಂದಾಗ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ, ಆದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣೋದಿಲ್ಲ. ಹಂಗಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಸರ್ ಅಂತ ನೋಡ್ತಾ ಹೋದಾಗ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ನೋಡಿ. ಇಲ್ಲಿ ಇದು ನಾರ್ಮಲ್ ಕಣ್ಣು, ಹೌದಾ? ಇದು ಏನಿದು? ನಾರ್ಮಲ್ ಐ. ಇಲ್ಲಿ ಏನು ದೃಷ್ಟಿ ದೋಷ ಇಲ್ಲ. ಹೌದು, ಚೆನ್ನಾಗಿದೆ. ಇಲ್ಲಿ ಎರಡನೇ ನೋಡ್ತೀರಿ, ಎರಡನೇ ಡಯಾಗ್ರಾಮ್ ಅಲ್ಲಿ ಇರ್ತಕ್ಕಂಥದ್ದು ದೃಷ್ಟಿ ದೋಷ. ಏನು? ಇಲ್ಲಿ ಹೊರಗಿಂದ ಬರ್ತಕ್ಕಂಥ ಪ್ರತಿಬಿಂಬ ಸೀದಾ ರೆಟಿನಾದ ಮೇಲೆ ಬೀಳ್ಬೇಕಿತ್ತು. ಎಲ್ಲಿ ಬೀಳ್ಬೇಕಿತ್ತು? ರೆಟಿನಾದ ಮೇಲೆ ಬೀಳ್ಬೇಕಿತ್ತು. ಆದ್ರೆ ರೆಟಿನಾದ ಮೇಲೆ ಬೀಳಿಲ್ಲ. ಎಲ್ಲಿ ಬಿತ್ತು? ರೆಟಿನಾದ ಮುಂಭಾಗದಲ್ಲಿ ಬಿತ್ತು. ಇಲ್ಲಿ ಸಂಗಮ ಬಿಂದು ಕಡಿಮೆ ಬಂತು. ಓಕೆ, ಇದು ರೆಟಿನಾ ಅಂದಾಗ ಈ ರೆಟಿನಾದ ಇಲ್ಲಿ ಬೀಳ್ಬೇಕಿತ್ತು, ಬಟ್ ಇಲ್ಲಿ ಬೀಳಲಿಲ್ಲ. ಎಲ್ಲಿ ಬಿತ್ತು? ಇಲ್ಲಿ ಬಿತ್ತು. ಇದನ್ನ ನಾವೇನಂತ ಕರಿತೀವಿ? ಮಯೋಫಿಯಾ, ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನು? ಪ್ರತಿಬಿಂಬ ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತದೆ. ಹಾಗಾದ್ರೆ ಈ ಕಣ್ಣು ಮಯೋಫಿ ಇದ್ದವರಿಗೆ ಕಣ್ಣಿನ ಗುಡ್ಡೆ. ಓಕೆ, ಕಣ್ಣಿನ ಗುಡ್ಡೆ ಹೆಂಗ್ ಕಾಣತ್ತಪ್ಪ ಅಂದ್ರೆ ಕಣ್ಣಿನ ಗುಡ್ಡೆ ದಪ್ಪವಾಗಿರುತ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ರೆಟಿನಾದ ಮೇಲೆ ಬೀಳ್ಬೇಕಿತ್ತು, ಅದು ಕರೆಕ್ಟ್ ಫೋಕಲ್ ಲೆಂತ್. ಹಾಗಾದ್ರೆ ರೆಟಿನಾ ಮುಂಭಾಗದಲ್ಲಿ ಬಿತ್ತು, ನಾವೇನಂತ ಕರಿತೀವಿ? ಫೋಕಲ್ ಲೆಂತ್. ಓಕೆ, ಸಂಗಮ ದೂರವು ಕಡಿಮೆ ಇರುತ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇನ್ನು ಈ ಒಂದು ಸಮೀಪ ದೃಷ್ಟಿ ದೋಷ ಅಂದಾಗ ಇದರ ನಿವಾರಣೆಗೆ ಅಂದ್ರೆ ಇದನ್ನ ಸರಿಪಡಿಸೋದಕ್ಕೆ ಬಳಸ್ತಕ್ಕಂತ ಮಸೂರ ಯಾವುದು ಅಥವಾ ಹೆಂಗೆ ಇದನ್ನ ನಿವಾರಣೆ ಮಾಡ್ತಾರೆ ಅಂತ ಕೇಳಿದಾಗ ನಿವಾರಣೆಗೆ ಬಳಸುವ ಮಸೂರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಹಲವಾರು ಪ್ರಶ್ನೆ ಆಗಿದೆ. ಇಲ್ಲಿ ಸಮೀಪ ದೃಷ್ಟಿ ದೋಷ ಅಂದಾಗ ನಿಮ್ನ ಮಸೂರವನ್ನ ಬಳಸ್ತಾರೆ. ಯಾವುದಕ್ಕೆ? ಸಮೀಪ ದೃಷ್ಟಿ ದೋಷ ಅಂದಾಗ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸಮೀಪ ದೃಷ್ಟಿ ದೋಷ ಅಂದ್ರೇನು? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ, ಆದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಇದಕ್ಕೆ ಮತ್ತೊಂದು ಹೆಸರೇ ಮಯೋಫಿಯಾ ಅಂತ ಕರಿತೀವಿ. ಇದನ್ನ ನಿವಾರಣೆ ಮಾಡೋದಕ್ಕೆ ಬಳಸ್ತಕ್ಕಂಥ ಮಸೂರ ಯಾವುದು ಅಂದ್ರೆ ಅದು ನಿಮ್ನ ಮಸೂರ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ದೋಷ ಬರುತ್ತೆ, ಹೈಪರ್ ಮೆಟ್ರೋಫಿಯಾ ಅಂತೀವಿ ಅಥವಾ ದೂರದೃಷ್ಟಿ ದೋಷ ಅಂತೀವಿ. ಓಕೆ, ದೂರದೃಷ್ಟಿ ದೋಷ ಅಂದಾಗ ಏನು? ಹೈಪರ್ ಮೆಟ್ರೋಫಿಯಾ. ಇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರೇ ಹೈಪರ್
ಮೆಟ್ರೋಫಿಯಾ ಅಂತ ಹೇಳ್ತಾ ಹೋಗ್ತೀವಿ. ಯಾವುದಕ್ಕೆ? ದೂರದೃಷ್ಟಿ ದೋಷ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದೂರದ ವಸ್ತುಗಳು ಹೆಸರೇನ್ ಹೇಳುತ್ತೋ ಇದು ಕೂಡ ಆಪೋಸಿಟ್ ಅರ್ಥ ಕೊಡುತ್ತೆ. ಯಾವುದು? ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಮತ್ತು ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂತ ಹೇಳ್ತೀವಿ. ಓಕೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಆದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಬ್ಲರ್ ಕಾಣ್ತವೆ. ಅದಕ್ಕೆ ನಾವು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಇದು ನಮ್ಮ ನಾರ್ಮಲ್ ಐ, ಹೌದಾ? ನಾರ್ಮಲ್ ಐ ಇದು ಚೆನ್ನಾಗಿತ್ತು, ಹೌದು, ಓಕೆ. ಹಾಗಾದ್ರೆ ಇಲ್ಲಿ ತೊಂದರೆ ಏನಾಯ್ತು ಅಂದ್ರೆ, ಇದು ಕಣ್ಣಿನ ಗುಡ್ಡೆ, ಇದು ರೆಟಿನಾ, ಎಲ್ಲೋ ಕಲರ್ ಕಾಣ್ತಕ್ಕಂಥದ್ದು ರೆಟಿನಾ. ಇಲ್ಲಿ ಬಂದಿರತಕ್ಕಂಥ ಪ್ರತಿಬಿಂಬ ಎಲ್ಲಿ ಬಿಡ್ಬೇಕಿತ್ತು? ಸೀದಾ ಬಂದು ರೆಟಿನಾ ಮೇಲೆ ಬಿದ್ದು ರಿಟರ್ನ್ ಆಗ್ಬೇಕಿತ್ತು, ಪ್ರತಿಫಲನಗೊಳ್ಬೇಕಿತ್ತು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ರಿಟರ್ನ್ ಬರೋದಕ್ಕೆ ಅದು ಯಾವುದು ರೆಟಿನಾ ಮೇಲೆ ಬೀಳಿಲ್ಲ. ರೆಟಿನಾ ಮೇಲೆ ಬಿದ್ದಿದ್ರೆ ಕಣ್ಣು ಸರಿಯಾಗಿ ಕಾಣ್ತಿತ್ತು, ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣ್ತಿತ್ತು. ಆದ್ರೆ ಇಲ್ಲಿ ಎಲ್ಲಿ ಬೀಳಿಲ್ಲ? ರೆಟಿನಾ ಮೇಲೆ ಬೀಳಿಲ್ಲ. ರೆಟಿನಾದ ಹಿಂಭಾಗದಲ್ಲಿ ಬಂದು ರೆಟಿನಾವನ್ನ ದಾಟಿ ಹಿಂಭಾಗದಲ್ಲಿ ಬಿತ್ತು. ಮುಂದೆ ಬಿದ್ರೆ ಸಮೀಪ ದೃಷ್ಟಿ ದೋಷ, ಆದ್ರೆ ಹಿಂದೆ ಬಿತ್ತು ದೂರದೃಷ್ಟಿ ದೋಷ ಅಂತ ಕರಿತೀವಿ. ಓಕೆ, ಇಲ್ಲಿ ದೂರದೃಷ್ಟಿ ದೋಷ ಅಂತ ಕರಿತೀವಿ. ಏನು? ಪ್ರತಿಬಿಂಬವು ಬರ್ಕಳಿ, ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಬೀಳುತ್ತದೆ. ಹಾಗಾದ್ರೆ ಇಲ್ಲಿ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಅಂದಾಗ ಇದಕ್ಕೆ ಸಂಗಮ ದೂರ ಹೆಚ್ಚಾಗಿರುತ್ತದೆ. ಹಾಗಾದ್ರೆ ಈ ಒಂದು ಸಮೀಪ ದೃಷ್ಟಿ ದೂರದೃಷ್ಟಿ ದೋಷ ಅಂದಾಗ ಕಣ್ಣಿನ ಗುಡ್ಡೆ ಏನಾಗಿರುತ್ತೆ? ಚಿಕ್ಕದಾಗಿರುತ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇದರ ನಿವಾರಣೆಗೆ, ಓಕೆ, ಈ ಒಂದು ದೂರದೃಷ್ಟಿ ದೋಷವನ್ನ ನಿವಾರಣೆ ಮಾಡ್ಕೋಬೇಕು, ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಯಾವ ಲೆನ್ಸ್ ಅನ್ನ ಅಥವಾ ಯಾವ ಗ್ಲಾಸ್ ಅನ್ನ, ಯಾವ ಸ್ಪೆಕ್ಟ್ ಅನ್ನ ಯೂಸ್ ಮಾಡ್ತಾರೆ, ಆ ಸ್ಪೆಕ್ಟ್ ಅಲ್ಲಿ ಯಾವ ಗ್ಲಾಸ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಹೌದು, ಹಲೋ, ಕೇಳಿಸ್ತಿದ್ಯಾ? ಪೀನ ಮಸೂರ ಕೇಳಿಸ್ತಿದ್ಯಾ ವಾಯ್ಸ್? ಓಕೆ, ಪೀನ ಮಸೂರ, ಆಮ್ ಐ ಆಡಿಬಲ್? ಓಕೆ, ನಿವಾರಣೆಗೆ ಇಲ್ಲಿ ಯಾವ್ದನ್ನ ಬಳಸ್ತೀವಿ? ಪೀನ ಮಸೂರ. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಸಮೀಪ ದೃಷ್ಟಿ ದೋಷ ಅಂದಾಗ, ಸಮೀಪ ದೃಷ್ಟಿ ದೋಷ ಅಂದಾಗ ಏನು? ಸ ನಿ ದ ಪ ಅಂತ ಹೇಳ್ತಾ ಹೋಗ್ತೀವಿ. ಇವೆರಡು ಕೂಡ ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ತೀವಿ. ಸ ಅಂದ್ರೆ ಸಮೀಪ ದೃಷ್ಟಿ ದೋಷ, ನೀ ಅಂದ್ರೆ ನಿಮ್ನ ದರ್ಪಣ ಅಂತ. ಓಕೆ, ಇಲ್ಲಿ ದೂರದೃಷ್ಟಿ ದೋಷ ಅಂದಾಗ ಯಾವ್ದನ್ನ ಬಳಸ್ತಾ ಹೋಗ್ತೀವಿ? ದೂರದೃಷ್ಟಿ ದೋಷದಲ್ಲಿ ಯಾವುದು? ಪೀನ ಮಸೂರವನ್ನ ಬಳಸ್ತಾ ಹೋಗ್ತೀವಿ. ಪೀನ ಮಸೂರ ಅಂದಾಗ ದೂರದೃಷ್ಟಿಯಲ್ಲಿ ಬಳಸ್ತಾ ಹೋಗ್ತೀವಿ ಅನ್ನೋದು. ಓಕೆ, ಅರ್ಥ ಆಯ್ತಾ? ಇಲ್ಲಿ ಟ್ರಿಕ್ ಏನಪ್ಪಾ ಅಂದ್ರೆ, ಸ ನಿ ದ ಪ, ಸಮೀಪ ದೃಷ್ಟಿ ದೋಷಕ್ಕೆ ನಾವು ನಿಮ್ನ ಮಸೂರನ್ನು ಬಳಸ್ತೀವಿ, ಆದ್ರೆ ದೂರದೃಷ್ಟಿ ದೋಷಕ್ಕೆ ನಾವು ಪೀನ ಮಸೂರನ್ನ ಬಳಸ್ತೀವಿ ಅನ್ನೋಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಇದರಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಿ, ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಮೂರನೇ ದೋಷ ಬರುತ್ತೆ, ಯಾವುದು? ಸ್ಪ್ರೆಶ್ ಬಯೋಫಿಯಾ. ಏನು ಸರ್ ಸ್ಪ್ರೆಶ್ ಬಯೋಫಿಯಾ? ಇಂಗ್ಲಿಷ್ ಅನ್ನು ನಾವು ಏನಂತ ಕರಿತೀವಿ? ಸ್ಪ್ರೆಶ್ ಬಯೋಫಿಯಾ ಅಂತ ಕರಿತೀವಿ. ಸ್ಪ್ರೆಶ್ ಬಯೋಫಿಯಾ ಅಂತ ಕರಿತಾ ಹೋಗ್ತೀವಿ. ಹಂಗಂದ್ರೆ ಏನು ಸರ್ ಸ್ಪ್ರೆಶ್ ಬಯೋಫಿಯಾ ಅಂತಂದ್ರೆ, ಈ ವಯಸ್ಸಾದಂತ ವ್ಯಕ್ತಿಗಳಲ್ಲಿ ಏನಾಗತ್ತಪ್ಪ ಅಂದ್ರೆ, ಕಣ್ಣಿನ ಏನು ಗುಡ್ಡೆ ಇರುತ್ತಲ್ಲ ಅದು ತಿರುಗ್ಸಕ್ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ನಾವು ಸ್ಥಿತಿಸ್ಥಾಪಕ ಗುಣವನ್ನ ಕಳ್ಕೊಂಡಿರುತ್ತೆ. ಯಾವುದು? ಕಣ್ಣಿನ ಗುಡ್ಡೆ. ಏನು? ವಯಸ್ಸಾದ ವ್ಯಕ್ತಿಗಳಲ್ಲಿ ಕಣ್ಣಿನ ಗುಡ್ಡೆ ತನ್ನ ಸ್ಥಿತಿಸ್ಥಾಪಕ ಗುಣವನ್ನು
ಕಳೆದುಕೊಂಡಿರುತ್ತದೆ. ಹಾಗಾದ್ರೆ ಇಲ್ಲಿ ಈಸಿಯಾಗಿ ಹೇಳೋದಾದ್ರೆ ನಾವೇನು ಕಣ್ಣು ತಿರುಗ್ಸೋಕೆ ಕಷ್ಟ ಆಗುತ್ತದೆ. ವಯಸ್ಸಾದ ವ್ಯಕ್ತಿಗಳಿಗೆ ಏನಾಗುತ್ತೆ, ಕಣ್ಣಿನ ಗುಡ್ಡೆ ಈ ತರ ತಿರುಗ್ಸೋಕೆ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ನಾವು ಕಣ್ಣಿನ ಗುಡ್ಡೆ ತನ್ನ ಸ್ಥಿತಿಸ್ಥಾಪಕತ್ವ ಗುಣವನ್ನ ಕಳೆದುಕೊಂಡಿದೆ ಅಂತ ಹೇಳ್ತೀವಿ. ಕಣ್ಣು ತಿರುಗಿಸಲು ಕಷ್ಟ ಆಗ್ತಾ ಇರುತ್ತೆ ಅಂತ ನಾವು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇದರ ನಿವಾರಣೆಗೆ ಯಾವ ಮಸೂರವನ್ನ ಬಳಸ್ತೀವಿ? ಓಕೆ, ಯಾವ ಮಸೂರವನ್ನ? ಉನ್ನತ ಮಸೂರ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಉನ್ನತ ಮಸೂರ ಅಂದಾಗ ಹೆಂಗಿರುತ್ತೆ ಸರ್ ಅಂದ್ರೆ, ಅರ್ಧ ಪೀನ ಮಸೂರ ಇರುತ್ತೆ, ಇನ್ನು ಅರ್ಧ ನಿಮ್ನ ಮಸೂರ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಉನ್ನತ ಮಸೂರ ಅಂತ ಕರಿತೀವಿ. ಯಾವುದಕ್ಕೆ? ಸ್ಪರ್ಶ್ ಬಯೋಫಿಯ ಕಣ್ಣಿನ ದೃಷ್ಟಿ ದೋಷವನ್ನ ನಿವಾರಿಸಕ್ಕೆ ಬಳಸ್ತಕ್ಕಂತ ಮಸೂರ ಯಾವುದು? ಅರ್ಧ ಪೀನ ಅರ್ಧ ನಿಮ್ನ ಮಸೂರ. ಇದಕ್ಕೆ ನಾವು ಉನ್ನತ ಮಸೂರ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಬರ್ಕೊಳ್ಳಿ, ಅಸ್ಟಿಗ್ಮ್ಯಾಟಿಸಮ್. ಏನ್ ಸರ್ ಹಿಂಗಂದ್ರೆ ಅಂತ ನೋಡೋದಾದಾಗ, ಅಸಮ ದೃಷ್ಟಿ ದೋಷ ಅಸ್ಟಿಗ್ಮ್ಯಾಟಿಸಮ್ ಅಂದ್ರೂ ಒಂದೇನೆ, ಯಾವುದು ಅಸಮ ದೃಷ್ಟಿ ದೋಷ ಅಂದ್ರೂ ಕೂಡ ಒಂದೇ. ಇಲ್ಲಿ ಇದ್ರ ಅರ್ಥ ಏನು ಸರ್ ಅಂತ ನೋಡ್ತಾ ಹೋದಾಗ, ಕಣ್ಣಿನ ಮಸೂರ ಇರುತ್ತೆ, ಅದ್ರ ವಕ್ರತೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ, ತೊಂದರೆ ಆಗಿರುತ್ತೆ. ಕರೆಕ್ಟ್ ಆಗಿ ಕರು ಬಂದಿರೋದಿಲ್ಲ. ಓಕೆ, ಕಣ್ಣಿನ ಗುಡ್ಡೆ ಏನಿರುತ್ತೆ ಅದು ಕರೆಕ್ಟ್ ಆಗಿ ಕರು ಬಂದಿರೋದಿಲ್ಲ. ಅದಕ್ಕೆ ನಾವು ವಕ್ರತೆಯಲ್ಲಿ ವ್ಯತ್ಯಾಸ ಅಂತ ಹೇಳ್ತಾ ಹೋಗ್ತೀವಿ. ಕಣ್ಣಿನ ಗುಡ್ಡೆಯ ವಕ್ರತೆಯಲ್ಲಿ ವ್ಯತ್ಯಾಸ ಉಂಟಾಗಿರುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದರ ನಿವಾರಣೆಗೆ ಬಳಸ್ತಕ್ಕಂಥ ಮಸೂರ ಯಾವುದು ಸರ್? ಇದನ್ನ ಗುಣಪಡಿಸೋದಕ್ಕೆ ಯಾವ ಮಸೂರವನ್ನ ರೆಫರ್ ಮಾಡ್ತಾರೆ ಡಾಕ್ಟರ್ ಅಂತ ಕೇಳ್ತಾ ಹೋದಾಗ, ಅಸ್ಟಿಗ್ಮ್ಯಾಟಿಸಮ್ ಅಥವಾ ಅಸಮ ದೃಷ್ಟಿ ದೋಷದ ನಿವಾರಣೆಗೆ ಬಳಸತಕ್ಕಂಥ ಮಸೂರ ಯಾವುದು ಅಂತ ಕೇಳಿದೆ, ಸೂಕ್ತ ಸಿಲಿಂಡರ್ ಆಕಾರದ ಮಸೂರ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೇಕು. ಅದು ಅಸಮ ದೃಷ್ಟಿ ದೋಷ ಅಂದಾಗ ಅಥವಾ ಅಸ್ಟಿಗ್ಮ್ಯಾಟಿಸಮ್ ನಿವಾರಣೆಗೆ ಸಿಲಿಂಡರ್ ಆಕಾರದ ಮಸೂರವನ್ನ ಬಳಸ್ತೀವಿ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ 5ನೇದು ಗ್ಲಾಕೋಮಾ. ಏನ್ ಸರ್ ಈ ಗ್ಲಾಕೋಮಾ ಅಂದ್ರೆ ಅಂತ ನೋಡ್ತಾ ಹೋದಾಗ, ಈ 40ರಿಂದ 45 ವರ್ಷದ ವ್ಯಕ್ತಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಯಾವುದು? ಗ್ಲಾಕೋಮಾ. ಹಂಗಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ, ಇಲ್ಲಿ IT ಕಂಪ್ನಿಯಲ್ಲಿ ಅಥವಾ ಏನು ದೊಡ್ಡ ಆಫೀಸ್ ಅಲ್ಲಿ ಸಿಸ್ಟಮ್ ಮುಂದೆ ವರ್ಕ್ ಮಾಡತಕ್ಕಂಥವ್ರು 40ರಿಂದ 45 ಕಾಮನ್ ಅಂತ ಹೇಳ್ತೀವಿ ಈ ವಯಸ್ಸಲ್ಲಿ. ಇಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಕ್ಕಂಥವ್ರು ದಿನವಿಡೀ ಆ ಸಿಸ್ಟಮ್ ಅನ್ನ ನೋಡಿ ಆ ಸ್ಕ್ರೀನ್ ಅನ್ನ ನೋಡಿ ಅಥವಾ ಮೊಬೈಲ್ ಅನ್ನ ನೋಡಿ ಏನಾಗ್ತಿರುತ್ತೆ ಅಂದ್ರೆ, ಅಲ್ಲಿ ಕಣ್ಣಿನ ಐಬಾಲ್ ಸ್ಟ್ರೆಸ್ ಆಗಿರುತ್ತೆ, ಐಬಾಲ್ ಹಾರ್ಡ್ ಆಗಿರುತ್ತೆ, ಇನ್ನು ವಸ್ತುಗಳು ಬ್ಲರ್ ಆಗಿ ಕಾಣಿಸ್ತಿರ್ತವೆ. ಲಕ್ಷಣಗಳೇನು? ಐಬಾಲ್ ಹಾರ್ಡ್ ಆಗಿರುತ್ತೆ, ಇನ್ನೊಂದು ಐಬಾಲ್ಗೆ ಸ್ಟ್ರೆಸ್ ಆಗಿರುತ್ತೆ, ಇನ್ನೊಂದು ಏನಪ್ಪಾ ಅಂದ್ರೆ ಇಮೇಜ್ ಅಂದ್ರೆ ಪ್ರತಿಬಿಂಬ ಬ್ಲರ್ ಆಗಿ ಕಾಣಿಸ್ತಿರುತ್ತೆ, ಮೊಬ್ ಕಾಣಿಸ್ತಿರುತ್ತೆ. ಯಾವುದು? ಇಮೇಜ್, ಯಾವುದೇ ವಸ್ತುಗಳು. ಅದಕ್ಕೆ ನಾವು ಗ್ಲಾಕೋಮಾ ಅಂತ ಕರಿತೀವಿ. ಹಾಗಾದ್ರೆ ಇದರ ನಿವಾರಣೆಗೆ ಏನ್ ಮಾಡ್ತಾರೆ ಸರ್ ಅಂತ ನೋಡ್ತಾ ಹೋದಾಗ, ಇದು ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ ನಾರ್ಮಲ್ ಅವಾಗಿನ ಸ್ಟಾರ್ಟ್ ಆಗಿತ್ತು ಅಂದ್ರೆ ಮೆಡಿಸಿನ್ ಅನ್ನ ಕೊಡ್ಬೋದು, ಔಷಧಿಯನ್ನ ಕೊಡ್ಬೋದು. ಹೌದಾ? ಮೆಡಿಸಿನ್ ಕೊಡ್ಬೋದು. ಇಲ್ಲ ಅಂದ್ರೆ ಅದಕ್ಕೆ ಏನ್ ಕೊಡ್ಬೋದು? ಆಪರೇಷನ್ ಮಾಡಬೇಕು. ಆಪರೇಷನ್ ಅಂತೀವಿ, ಶಸ್ತ್ರಚಿಕಿತ್ಸೆ ಅಂತ ಕರಿತಾ ಹೋಗ್ತೀವಿ. ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಯಾವುದಕ್ಕೆ? ಗ್ಲಾಕೋಮಾ, ಇಂಗ್ಲಿಷ್ ಅಲ್ಲೂ ನಾವು ಗ್ಲಾಕೋಮಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೆ ಏನಂದ್ವಿ? ನಿವಾರಣೆಗೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಮೆಡಿಸಿನ್ ಕೊಡ್ಬೋದು, ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅದು ಸ್ವಲ್ಪ ವಿಪರೀತ ಆಗಿತ್ತು ಅಂದ್ರೆ ಆಪರೇಷನ್ ಮಾಡಿ
ಸರಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. 6ನೇದು ಕ್ಯಾಟರಾಕ್ಟ್. ಇಂಗ್ಲಿಷಲ್ಲೂ ನಾವು ಕ್ಯಾಟರಾಕ್ಟ್ ಅಂತಾನೆ ಹೇಳ್ತೀವಿ. ಹಾಗಾದ್ರೆ ಏನ್ ಸರ್ ಇದು ಕ್ಯಾಟರಾಕ್ಟ್ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ, ಇಲ್ಲಿ ಮೊದಲನೇದಾಗಿ ಕ್ಯಾಟರಾಕ್ಟ್ ಅಂದ್ರೆ ಏನು ಸರ್ ಅಂದಾಗ, ಕಣ್ಣಿನ ಗುಡ್ಡೆಯ ಮೇಲೆ ಕಣ್ಣಿನ ಗುಡ್ಡೆಯ ಮೇಲೆ ಪೊರೆ ಬೆಳೆದಿರುತ್ತೆ. ಕಣ್ಣಿನ ಗುಡ್ಡೆಯ ಮೇಲೆ ಪೊರೆ ಬೆಳೆದಿರುತ್ತದೆ. ಹಾಗಾದ್ರೆ ಈ ಕಣ್ಣಿನ ಗುಡ್ಡೆ ಅಂದಾಗ ಕಣ್ಣಿನ ಮೇಲೆ ಪೊರೆ ಬೆಳೆದಿರುತ್ತೆ ಅಂದ್ರೆ ಕಣ್ಣಿನ ಗುಡ್ಡೆ ಹಾಲಿನಂತೆ ಕಾಣುತ್ತೆ ಅಥವಾ ಮೋಡ ಕವಿದಂತೆ ಮೊಬ್ಬ ಕಾಣಿಸ್ತಿರುತ್ತೆ. ಕಣ್ಣು ವಯಸ್ಸಾದ್ರೆ ನೋಡಿದಾಗ ಮೇಲೆ ಪೊರೆ ಬೆಳೆದಿರುತ್ತೆ. ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಬ್ಲಾಕ್ ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ. ಏನು ಅಲ್ಲಿ ಕ್ಯಾಟರಾಕ್ಟ್ ಆಪರೇಷನ್ ಮಾಡ್ತಾರೆ ಅಂತ ಅರ್ಥ. ಅಂದ್ರೆ ಆ ಕಣ್ಣಿನ ಗುಡ್ಡೆ ಲೆನ್ಸ್ ಮೇಲೆ, ಓಕೆ, ಕಣ್ಣಿನ ಗುಡ್ಡೆ ಅಂದ್ರೆ ಏನು, ಲೆನ್ಸ್ ಮೇಲೆ ಅಥವಾ ಮಸೂರದ ಮೇಲೆ ಪೊರೆ ಬೆಳೆದಿರುತ್ತೆ. ಓಕೆ, ಅದನ್ನ ಆಪರೇಷನ್ ಮುಖಾಂತರ ಏನ್ ಮಾಡ್ತಾರೆ, ಆ ಒಂದು ಲೇಯರ್ ಅನ್ನ ಸುಡ್ತಾರೆ ಅಥವಾ ತೆಗೆದು ಹಾಕ್ತಾರೆ. ಹಾಲಿನಂತೆ ಅದು ಲಕ್ಷಣಗಳಂಗಂದ್ರೆ ಹಾಲಿನಂತೆ ಕಾಣುತ್ತೆ ಆ ಲೇಯರ್, ಅಥವಾ ಮೋಡ ಕವಿದಂತೆ ಕಾಣುತ್ತದೆ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನು ಇಲ್ಲಿ ಈ ಕ್ಯಾಟರಾಕ್ಟ್ ಅಂದಾಗ ಏನು ನಿವಾರಣೆ ಏನ್ ಮಾಡ್ತಾರೆ ಸರ್ ಅಂತ ಕೇಳ್ತಾ ಹೋದಾಗ, ಈ ನಿವಾರಣೆಗೆ ನಾವು ಶಸ್ತ್ರಚಿಕಿತ್ಸೆ. ಓಕೆ, ನೀವು ವಯಸ್ಸಾದ ನೋಡಿದಾಗ ಆಪರೇಷನ್ ಮಾಡಿಸ್ಕೊಂಡು ಕೂಲಿ ಏನು ಬ್ಲಾಕ್ ಗ್ಲಾಸ್ ಹಾಕೊಂಡ್ರೆ ಅದನ್ನ ನಾವು ಕ್ಯಾಟರಾಕ್ಟ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ 7ನೇದು ಬರ್ಕಳಿ. 7ನೇದು ಯಾವುದು, ಬಣ್ಣ ಇರುಳು ಕುರುಡುತನ ಅಥವಾ ಬಣ್ಣಗುರುಡುತನ. ಏನ್ ಸರ್ ಇದ್ರ ಅರ್ಥ ಅಂತ ನೋಡ್ತಾ ಹೋದಾಗ, ಇದರಲ್ಲಿ ಮೊದಲನೇದಾಗಿ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂತ ರೋಗ ಇದು. ಹಾಗಾದ್ರೆ ಈ ವಿಟಮಿನ್ ಎ ಯಾವ್ಯಾವ ಆಹಾರದಲ್ಲಿ ಇರುತ್ತೆ ಅಂತ ನೋಡ್ತಾ ಹೋದಾಗ, ಯಾವುದು ಲಿವರ್ ಆಗಿರ್ಬೋದು, ಲಿವರ್ ಅನ್ನ ತಿನ್ನೋದಾಗಿರ್ಬೋದು, ಮಾಂಸಾಹಾರಿಗಳಾಗಿದ್ರೆ ಲಿವರ್ ತಿನ್ಬೋದು ಅಥವಾ ಕ್ಯಾರೆಟ್ ತಿನ್ಬೋದು. ಹೌದಾ? ಇನ್ನು ಯಾವುದು ಸ್ವೀಟ್ ಪೊಟ್ಯಾಟೊ, ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾ ಹೋಗ್ತೀವಿ. ಇವುಗಳನ್ನ ತಿಂದ್ರೆ, ಸೇವನೆ ಮಾಡಿದ್ರೆ ವಿಟಮಿನ್ ಎ ನಮ್ಗೆ ಜಾಸ್ತಿ ಆಗುತ್ತೆ ನಮ್ಮ ಬಾಡಿ. ಇವು ಹೈ ವಿಟಮಿನ್ ಕಂಟೆಂಟ್ ಇರತಕ್ಕಂತ ಫುಡ್ ಇದು. ಯಾವುದು ಲಿವರ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು. ಹಾಗಾದ್ರೆ ಇಲ್ಲಿ ಏನ್ ಲಕ್ಷಣ ಏನಿರುತ್ತೆ ಸರ್ ಅಂತ ನೋಡ್ತಾ ಹೋದಾಗ, ಕೆಂಪು ಮತ್ತು ಹಸಿರು ಬಣ್ಣವನ್ನು ಸ್ಪಷ್ಟವಾಗಿ ನೋಡಲು ಅಥವಾ ಗುರುತಿಸಲು ಕಷ್ಟ. ಯಾವುದಕ್ಕೆ? ಇರುಳುಗೂಡುತನ ಅಂದಾಗ. ಓಕೆ, ಇಲ್ಲಿ ಇರುಳುಗೂಡುತನ ಅಂದಾಗ ಸಂಜೆ ಆಗಿದ ತಕ್ಷಣನೇ ಕಣ್ಣು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಿರುತ್ತೆ. ಹಗಲೆಲ್ಲ ಚೆನ್ನಾಗಿ ಕಾಣುತ್ತೆ ಡೇ ಹೊತ್ತು, ಆದ್ರೆ ಸ್ವಲ್ಪ ಇರುಳು ಆದಂಗೆ, ಕತ್ಲಾದಂಗೆ ಕಣ್ಣು ಮೊಬ್ಬ ಕಾಣಿಸ್ತಿರುತ್ತೆ. ಅದಕ್ಕೆ ನಾವು ಇರುಳುಗೂಡುತನ ಅಂತ ಕರಿತೀವಿ. ಈ ನಿವಾರಣೆ ಏನು ಸರ್ ಏನಂತ ಕೇಳ್ತಾ ಹೋದಾಗ, ಇದೇ ನಿವಾರಣೆ. ವಿಟಮಿನ್ ಎ ಆಹಾರವೇ ಇದಕ್ಕೆ ನಿವಾರಣೆ. ಅರ್ಥ ಆಯ್ತಾ? ಇಷ್ಟು ಕಣ್ಣಿನ ದೃಷ್ಟಿ ದೋಷಗಳ ಬಗ್ಗೆ ಮಾಹಿತಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಶೇರ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಮುಂದಿನ ಕ್ಲಾಸಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಟಾಪಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಖಂಡಿತ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋಂಥದ್ದು. ಇವತ್ತಿಗೆ ಇಷ್ಟಿರಲಿ. ಥ್ಯಾಂಕ್ ಯು.